ಆಧಾರ ಸ್ತಂಭ ಕಳೆದುಕೊಂಡು ಮನನೊಂದು ಜೀವನ ನಡೆಸುತ್ತಿದ್ದ ಪಳ್ಳಿ ಕನ್ನಡಿ ಬೈಲು ಸುಮಿತ್ರಾ ದಿನೇಶ್ ಆಚಾರ್ಯ ಎರ್ಮಾಳು ಅವರಿಗೆ ಸಮಾನ ಮನಸ್ಕರ ತಂಡ ನಿರ್ಮಿಸಿಕೊಟ್ಟಂತಹ ಮನೆಯನ್ನು ಹಸ್ತಾಂತರಿಸಲಾಯಿತು. ಸಮಾನ ಮನಸ್ಕರ ತಂಡವು ತಮ್ಮ ಸಾಮಾಜಿಕ ಸೇವಾ ಯೋಜನೆಯಡಿ ಹಸ್ತಾಂತರಿಸಿದ 37ನೇ ಮನೆ ಇದಾಗಿದೆ. ಶಶಿಧರ ಪುರೋಹಿತರ ನೇತೃತ್ವದಲ್ಲಿ ಪುತ್ತೂರು ಶಿಲ್ಪಿ ಮಾಧವ ಆಚಾರ್ಯರ ಮಾರ್ಗದರ್ಶನದಲ್ಲಿ ಜಯಂತಿ ಆಚಾರ್ಯ ಪಳ್ಳಿ, ವೀಣಾ ಆಚಾರ್ಯ ಪಳ್ಳಿ, ಜಗದೀಶ್ ಆಚಾರ್ಯ ಪಳ್ಳಿ, ವೈಎ ಬಾಳಟ್ಟ ಮೊದಲಾದವರ ನಿರ್ವಹಣೆಯಲ್ಲಿ ಮನೆಯನ್ನು ನಿರ್ಮಿಸಿ ಹಸ್ತಾಂತರಿಸಲಾಯಿತು. ಸುಮಿತ್ರಾ ಅವರ ಪತಿ ದಿನೇಶ್ ಆಚಾರ್ಯ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದು, ಓರ್ವ ಮಗನೊಂದಿಗೆ ಸುಮಿತ್ರಾ ವಾಸಿಸುತ್ತಿದ್ದಾರೆ. ವಾಸಕ್ಕೆ ಮನೆ ಇರಲಿಲ್ಲ ಎಂಬುದನ್ನು ಮನಗೊಂಡ ಸಮಾನ ಮನಸ್ಕರ ತಂಡ ಮಾನವೀಯತೆಯ ನೆಲೆಯಲ್ಲಿ ದಾನಿಗಳ ಸಹಕಾರದಿಂದ ಸೂರೊಂದನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಶಶಿಧರ್ ಪುರೋಹಿತ್ ಕಟ್ಪಾಡಿ, ಯೋಗೇಶ್ವರ ಆಚಾರ್ಯ, ನಿವೃತ್ತ ಅಧ್ಯಾಪಕರಾದ ಶ್ರೀನಿವಾಸರಾವ್, ಬಾಲಾಜಿ ಜ್ಯುವೆಲರ್ಸ್ನ ಮಾಲಕರಾದ ಯಶವಂತ ಆಚಾರ್ಯ, ವಿಶ್ವನಾಥ ಭಂಡಾರಿ ಮುಂತಾದವರು ಉಪಸ್ಥಿತರಿದ್ದರು. ದೀಪವನ್ನು ಹಚ್ಚಿ ಬೆಳೆದಾಗ ಆ ಭಗವಂತನು ನಮಗೆ ಆಶೀರ್ವಾದವನ್ನು ಮಾಡ್ತಾರಂತೆ. ಆ ರೀತಿಯಲ್ಲಿ ಇವರ ಕಷ್ಟವೆಂಬ ಕತ್ತಲೆ ಇಲ್ಲಿ ದೀಪದೊಂದಿಗೆ ಮಾಯವಾಗಲಿ ಎಂಬ ಆಶಯದೊಂದಿಗೆ ಬಂಧುಗಳೇ, ಇಂದಿನ ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ಉದಯಣ್ಣ ಅವರಿದ್ದಾರೆ. ಉದಯಣ್ಣನ ಬಗ್ಗೆ ಹೇಳಬೇಕಂತ ಏನಿಲ್ಲ, ಎಲ್ಲರಿಗೂ ಬಹುಶಃ ಗೊತ್ತಿದೆ. ಬಹುಶಃ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮನೆಯ ನೋವು ಮತ್ತು ನಲಿವಿನಲ್ಲಿ ಅವರು ಭಾಗವಹಿಸಿದ್ದಾರೆ. ಅದರಿಂದ ಸಮಾರಂಭಕ್ಕೆ ತಾವು ಆಗಮಿಸಿಕೊಂಡಿದ್ದೇವೆ. ತಮ್ಮ ಶುಭ ಹಾರೈಕೆ ಮಾತುಗಳು ಆಲಿಸಲು ನಾವು ಸಿದ್ಧರಾಗಿದ್ದೇವೆ. ಅದರಂತೆ ನಮ್ಮ ತಂಡಕ್ಕೆ ಕೂಡ ಸಾಕಷ್ಟು ಸಲಹೆ ಸೂಚನೆಗಳನ್ನು ತಾವು ನೀಡಬೇಕು ಎಂದು ನಮ್ಮ ವಿನಂತಿಯನ್ನು ಮಾಡಿಕೊಳ್ತೇವೆ. ಉಡುಪಿನಲ್ಲಿ ಒಂದು ಮನೆ ಆಗುವಾಗ ಪರಿಚಯವಾಗಿ ಆವಾಗಿಂದ ನಾನು ಅವರೊಟ್ಟಿಗೆ ಇದ್ದೀನಿ. ಬಟ್ ಇದಕ್ಕೆ ಕಾರ್ಯ ಮಾಡೋದು ಅಷ್ಟು ಸುಲಭ ಅಲ್ಲ. ದುಡ್ಡು ಎಲ್ಲರೂ ಕೊಡ್ತಾರೆ, ಬಟ್ ಸಂಘಟನೆ ಮಾಡೋ ಚತುರ ಪುರೋಹಿತರಿಗಿದೆ ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ. ಅವರೆಲ್ಲಿ ಕಳಿಸ್ಕೊಳ್ಳೋದಿಲ್ಲ. ಹಾಗಾಗಿ ಈ ಸಂಘಟನೆ ಅನ್ನೋದು ಅಷ್ಟು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಬಟ್ ನಾನು ಸುಮಾರು ಜನ ಮಾಡ್ತಾ ಇರ್ತಾರೆ. ಬಟ್ ಇವರು ಏನು ಮಾಡ್ತಾರೆ ಅಂದರೆ ಯಾರಿಗೂ ನೋಯಿಸೋದಿಲ್ಲ, ಮನಸ್ಸು ನೋಯಿಸೋದಿಲ್ಲ. ತುಂಬ ನೈಸಾಗಿ ಮಾತಾಡಿ 36 ಮನೆ ಮಾಡೋದು ಅಷ್ಟು ಸುಲಭ ಏನೂ ಅಲ್ಲ. ಇದೊಂದು ಹಾಗೆ ಎಂಥ ರೆಕಾರ್ಡ್ ಅಂತ ನಾನು ಹೇಳ್ತೀನಿ. ಹಾಗೆ ಇಂಥ ಒಂದು ಇದರಲ್ಲಿ ಯಾರೂ ಕಾಣಿಸ್ಕೊಳ್ಳೋದಿಲ್ಲ. ಪುರೋಹಿತರ ಹೆಸರೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಅವರೆಲ್ಲಿ ನಾನೇ ಸಮಾನ ಮನಸ್ಕರ ತಂಡದ 37ನೇ ಮನೆಯ ಫಲಶ್ರುತಿ ಇಂದು ಈಗ ಪಳ್ಳಿ ಕನ್ನಡಿ ಬೈಲಿಯಲ್ಲಿ ಹಸ್ತಾಂತರಗೊಳ್ತಾ ಇದೆ. ಬಹುಶಃ ಸಾಮುದಾಯಿಕವಾಗಿ 6 ಮನೆಯನ್ನು ನಿರ್ಮಿಸಿಕೊಟ್ಟು ಸಮಾಜಕ್ಕೆ ಉಳಿದಂಥ ಎಲ್ಲ ಮನೆಗಳು ಸಮಾಜಕ್ಕೆ ಇದುವರೆಗೆ ಶಶಿಧರ ಪುರೋಹಿತ್ ಕಟ್ಪಾಡಿಯವರ ನೇತೃತ್ವದಲ್ಲಿ ಸುಮಾರು ಈ ತಂಡದಲ್ಲಿ 280ಕ್ಕೂ ಹೆಚ್ಚಿನ ಸದಸ್ಯರಿದ್ದಾರೆ. ಬಹುಶಃ ಆ ವ್ಯಾಪ್ತಿಗೆ ಯಾರನ್ನು ಸೇರಿಸಿಕೊಳ್ಳಬೇಕು ಎಂಬ ಒಂದು ನಿಯಮದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದುವರೆಗೆ ಮಾಡಿಕೊಂಡು ಬಂದಿದ್ದೇವೆ. ಪ್ರಾಯಶಃ ನಮ್ಮ 25ನೇ ಮನೆ ಅದು ಕುಕ್ಕಿಹಳ್ಳಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರು ಅದನ್ನು ಮನೆಯವರಿಗೆ ಹಸ್ತಾಂತರಗೊಳಿಸುವಂಥ ಕಾಲಘಟ್ಟಕ್ಕೆ ನಾವು ಬಹಳ ಸಂತೋಷವನ್ನು ಪಟ್ಟಿದ್ದೇವೆ. ಬೇಸರ ಆಯಿತು. ಹಾಗಾಗಿ ಅಲ್ಲೇ ಹತ್ತಿರದಲ್ಲಿದ್ದ ಎಲ್ಲ ನಮ್ಮ ಸಮಾಜದ ವ್ಯಕ್ತಿಗಳನ್ನು ಕ್ರೋಢೀಕರಿಸಿಕೊಂಡು ಒಂದೊಂದೇ ಕೆಲಸ ಮಾಡ್ತಾ ಬಂದರು. ಹಾಗೆ ಈಗ ಅದು ಒಂದು ಅದ್ಭುತ ಒಂದು ಸಂಘಟನೆಯಾಗಿ ಬೆಳೀತಾ ಉಂಟು. ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಳಗ್ತದೆ. ಇದರಲ್ಲಿ ನಾವು ನೋಡುವುದು ಎಂಥದ್ದು ಅಂತ ಹೇಳಿದರೆ, ಅವರ ಸ್ವಂತ ಜಾಗ ಇರಬೇಕು. ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜಾಗ ತೆಕ್ಕೊಂಡು ನಾವು ಮನೆ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಹಾಗಾಗಿ ಸ್ವಂತ ಜಾಗ ಅಥವಾ ಯಾರಾದರೂ ದಾನಿಗಳು ಕೊಟ್ಟರೆ ಸಹ ಆಗ್ತದೆ. ಜಾಗ ಇರಬೇಕು. ಆಮೇಲೆ ಮನೆಯಲ್ಲಿ ಆಧಾರ ಸ್ತಂಭದ ಇಲ್ಲದ ಕುಟುಂಬ, ಮನೆಯಲ್ಲಿ ಕೆಲವರು ಯಜಮಾನರು ತೀರಿಕೊಂಡೋಗಿರ್ತಾರೆ ಅಥವಾ ಚಾಪೆಯಲ್ಲಿ ಹುಷಾರಿಲ್ಲದೆ ಚಾಪೆಯಲ್ಲಿ ಇರ್ತಾರೆ. ಅಂಥ ಮನೆಗಳನ್ನು ನಾವು ಆಯ್ದುಕೊಂಡು ಈ ಕೆಲಸವನ್ನು ಮಾಡಿಕೊಟ್ಟೆ. ಮತ್ತು ಅಂದರೆ ಮದುವೆ ನಮ್ಮ ಮನೆಯಲ್ಲಿ ಕಲಿತ ಹುಡುಗನೊಟ್ಟಿಗೆ ಮದುವೆ ಆಗಿದ್ದು. ಅವನದು ಆರೋಗ್ಯ ಸರಿ ಇಲ್ಲದೆ ತೀರ್ಕೊಂಡ. ಮದುವೆಯಾಗಿ ಒಂದು 2 ವರ್ಷದಲ್ಲಿ ತೀರ್ಕೊಂಡ. ಆಮೇಲೆ ಅವಳಿಗೆ ಅಪ್ಪ ಪಾಲು ಮಾಡಿದಾಗ ಜಾಗ ಕೊಟ್ಟರು. ಆದರೆ ಮನೆ ಕಟ್ಟೋದು ಸುಲಭ ವಿಷಯ ಅಲ್ಲ. ಈಗ ಪುರೋಹಿತರದ್ದು ಒಂದು ಈ ಸಮಾಜ ಸೇವೆ ನನಗೆ ಸಾಧಾರಣ ಗೊತ್ತಿತ್ತು. ಹಾಗೆ ನಾನು ಮತ್ತು ನನ್ನ ಗಂಡ ಹೋಗಿ ಮಾತಾಡಿದ್ದೇವೆ ಅವ್ರ ಹತ್ರ.
ಹೀಗೆ ಒಂದು ಆಗ್ಬೋದಾ ಅಂತ. ಆಯಿತು ಮಾಡಿಕೊಡುವ ಅಂತೇಳಿ ಅವರು ಮಾಡಿದರು. ಮತ್ತು ಲೋಕಲ್ನವ್ರು ಯಾರಾದರೂ ದಾನಿಗಳಿದ್ದರೆ ಕೇಳಿ, ಸಪೋರ್ಟ್ ಬೇಕಾಗ್ತದೆ ಒಂದು ಸ್ವಲ್ಪ, ಅಂದರೆ ಗ್ರೂಪಲ್ಲಿ ಜನ ಜಾಸ್ತಿ ಬೇಕಾಗ್ತದೆ ಅಂತ, ಎಲ್ಲರೂ ಇದು ಮಾಡಲಿಕ್ಕಾಗೋದಿಲ್ಲಲ್ಲ. ಹಾಗೆ ಅಂದರೆ ಈಗ ಇರುವ ಅವರ ಟೀಮಲ್ಲಿ ಅವರವರೇ ಕೊಡ್ತಾರೆ. ಸುಮಿತ್ರ, ಈ ಸಂದರ್ಭದಲ್ಲಿ ಎಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬರುತ್ತೇನೆ. ನನ್ನದು ದೊಡ್ಡ ಕನಸಿತ್ತು ಮನೆ ಆಗಬೇಕಂತ. ಆ ಸಂದರ್ಭದಲ್ಲಿ ಜಯಂತಕ್ಕ ಮತ್ತು ವೀಣಕ್ಕನ ಮುಖಾಂತರ ಪುರೋಹಿತರ ಟೀಮ್ ಅವರ ಹತ್ರ ಮಾತಾಡಿ ಒಂದು ಮನೆ ಆಗಬೇಕಂತ ಹೇಳಿದರು. ಅವರ ಮುಖಾಂತರ ಒಂದು ದೊಡ್ಡ ನಮ್ಮದು ಮನೆ ಆಯಿತು. ಒಂದು ತುಂಬ ಖುಷಿ ಆಯಿತು. ಎಲ್ಲರಿಗೆ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ